ಕರ್ನಾಟಕದ ಸಮಸ್ತ ಜನತೆಗೆ, ನನ್ನ ಬಾಂಧವರೇ, ನನ್ನ ಆತ್ಮೀಯರಿಗೆ, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿ ಹರ್ಷತ್ ಕೋಟೇಶ್ವರ. ಇವತ್ತು ಕೇರಳ ಸ್ಟೈಲಿನ ಒಂದು ಸಾಂಬಾರ್, ತರಕಾರಿಯ ಒಂದು ಸಾಂಬಾರನ್ನು ನಿಮಗೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೆಂದರೆ, ಒಂದು 6-7 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮತ್ತೆ ಈರುಳ್ಳಿ, ಟೊಮ್ಯಾಟೊ, ಮತ್ತೆ ನಾನು 4 ಥರದ ವೆಜಿಟೇಬಲ್ ತರಕಾರಿಗಳನ್ನು ತಗೊಂಡಿದ್ದೆ. ಇದು ನುಗ್ಗೆಕಾಯಿ, ಬಟಾಟೆ, ಮತ್ತೆ ಇದು ಎಂತ ಹೇಳಿದರೆ ಕಂದೂರಿ, ನಾವು ತೊಂಡೆಕಾಯಿ ಅಂತ ಹೇಳ್ತೇವೆ. ಮತ್ತೆ ದಾಲನ್ನು ತಯಾರಿ ಮಾಡಿಕೊಟ್ಟಿದ್ದೀನಿ, ಒಂದು ತೂರ್ ದಾಲ್, ಮತ್ತೆ ನಮ್ಮ ಚೆನ್ನಾಗಿ ದಾಲ್ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ದಾಲ್ ಮಾಡಿದ್ದೇನೆ. ಎಣ್ಣೆ ಬೇಕು, ಅರಿಶಿನ ಬೇಕು, ಉಪ್ಪು ಬೇಕು, ಮತ್ತು ಇದು ವೆರಿ ಇಂಪಾರ್ಟೆಂಟ್ ಸಾಂಬಾರ್ ಮಸಾಲ. ಇದು ಇನ್ನು ಸೇರಿಸಿ ನಿಮಗೆ ಮಾಡುವ ವಿಧಾನವನ್ನು ಪಟ್ಟವಾಗಿ ಸಟ್ಪಟ್ ದುರ್ವಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಅದನಂತರ ಬಾಣಲಿಗೆ ಸಾಸಿವೆಯನ್ನು ಸ್ವಲ್ಪ ಹಾಕಿಕೊಳ್ಳಿ. ಬಿಸಿಯಾದ ನಂತರ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸುವ. ಇದನ್ನು ಮಾಡುವ ವಿಧಾನ ಬಹಳ ಸುಲಭವಾಗಿದೆ. ಮರಿ ಮಕ್ಕಳು ಕೂಡ ಮಾಡಬಹುದು ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಈಗ ಬಿಸಿ ತಂಗಿನ ಎಣ್ಣೆಗೆ ನಾನು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಬಿಸಿಯಾದ ನಂತರ ನಾವು ಕರಿಬೇವಿನ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸುವ. ನಮ್ಮ ಒಂದು ಕಿಚನ್ನಿನ ಸ್ಥಿತಿ ಸ್ವಲ್ಪ ಗಂಭೀರಗೊಂಡಿದೆ, ಅಲ್ಲೋಲ ಕಲ್ಲೋಲ ಆಗಿದೆ. ತಾವು ಸ್ವಲ್ಪ ಸುಧಾರಿಸಿಕೊಳ್ಳಬೇಕಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಬೆಳ್ಳುಳ್ಳಿಯನ್ನು ಬಿಸಿಯಾದ ನಂತರ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಸೇರಿಸಿಕೊಳ್ಳಿ. ಒಳ್ಳೆಯಾಗಿ ಮಿಶ್ರಣ ಮಾಡಿ ತದನಂತರ ಒಂದು ಈರುಳ್ಳಿ, ಸರಿಯಾಗಿ ಒಂದು ಈರುಳ್ಳಿ ಬೇಕು. ಈರುಳ್ಳಿಯನ್ನು ಸೇರಿಸಿಕೊಳ್ಳಿ. ಈರುಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಒಂದು ಮಿಶ್ರಣ ಮಾಡಿ. ಈ ಸಾಂಬಾರು ಕೂಡ ಅನ್ನದಲ್ಲೇ ಸೇರಿಸಿಕೊಳ್ಳಿ ತಿನ್ನಲು ತುಂಬ ಒಳ್ಳೆ ಆಗ್ತದೆ. ಇಡ್ಲಿ, ದೋಸೆ ಎಲ್ಲದರಲ್ಲಿ ಒಂದು ತುಂಬ ಒಳ್ಳೆ ಆಗಿರುವ ಸಾಂಬಾರು. ಕೇರಳ ಮಲಯಾಳಿಗಳು ಜೀವ ಬಿಡ್ತಾರೆ. ಇದನ್ನು ಮಾಡಲು ಕೂಡ ತುಂಬ ಸುಲಭವಾದ ಕೆಲಸ. ಒಳ್ಳೆ ಮಿಶ್ರಣ ಮಾಡಿ, ಸೂಪರ್ ಮಿಶ್ರಣ ಆಗಬೇಕು. ಗುರುಗಳೇ, ಹೇಳಿ ಗುರುಗಳೇ, ಇದೆಂತ ವಿಷಯ ಅಂತ ಇದರದ್ದು ವಿಷಯ ಅಂತ? ಇದರ ಪ್ರಯೋಜನ ನಿಮ್ಗೆ ಹೇಳಿದ್ರೆ ನೀವು ನಂಬುದಿಲ್ಲ. ಇದು ಒಂಥರ ಮೆಡಿಸಿನ್ ಆಗಿ ನಾವು ಔಷಧಿಯ ರೂಪದಲ್ಲಿ ನಮ್ಮ ಪೂರ್ವಜನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಇದರ ಬೆನಿಫಿಟ್ ತುಂಬಾ ಇದೆ. ಒಂದೆರಡನ್ನು ಸ್ಕಿಪ್ ಮಾಡಿ ನಾನು ಬೇರೆ ಹೇಳ್ತೇನೆ. ಇದು ಡೈಜೆಸ್ಟಿವ್ಗೆ ತುಂಬಾ ಒಳ್ಳೆಯದು, ಮತ್ತು ನಿಮಗೆ ಜಾಯಿಂಟ್ ಎಲ್ಲ ಪೇನ್ ಇದ್ರೆ, ಕಾಲಲ್ಲಿ ಮೂಳೆಗಳ ಜಾಯಿಂಟ್ ಪೇನಿಗೆ ಇದು ತುಂಬಾ ಒಳ್ಳೆಯದು. ಮತ್ತೆ ಯಾವುದೇ ತರಹದ ಅಸಿಡಿಟಿ ಎಲ್ಲ ಇದ್ರೆ ಮತ್ತು ಎಲ್ಲವನ್ನು ಸುಧಾರಿಸುವ ಒಂದು ಅಂಶವನ್ನು ಹೊಂದಿದೆ. ತುಂಬ ವಿಟಮಿನ್ A, C, D ಇದೆ ಇದರಲ್ಲಿ. ಒಳ್ಳೆಯ ತರಕಾರಿ ತಮ್ಮ ಆಹಾರದಲ್ಲಿ ನಾನು ಸೇರಿಸಿಕೊಳ್ಳಬೇಕಂತ ನಿಮಗೆ ಹೇಳಿಕೊಳ್ಳುತ್ತೇನೆ. ಅದೇ ಥರ ಆಲೂಗಡ್ಡೆ ಕೂಡ ತುಂಬ ಜೀವಕ್ಕೆ ಒಳ್ಳೆಯದು. ಇದರ ಸೈಡ್ ಎಫೆಕ್ಟ್ ಕೂಡ ತುಂಬ ಇದೆ. ಹೃದಯಕ್ಕೆ ತುಂಬ ಒಳ್ಳೆಯದು ಮತ್ತು ತುಂಬ ಬೇರೆ ಸೈಡ್ ಎಫೆಕ್ಟ್ ಇರ್ತದೆ. ನೋಡಿ, ಅಮೃತವು ಹೆಚ್ಚನ್ನು ಸೇವಿಸಿದರೆ ಅದು ವಿಷ ಆಗ್ತದೆ. ಯಾವತ್ತೂ ಕೂಡ ತಮ್ಮ ಲಿಮಿಟಲ್ಲಿ ಯೂಸ್ ಮಾಡಿದರೆ ಎಲ್ಲದೂ ಒಳ್ಳೆಯದು. ಇದು ಮಾತ್ರ ನೀವು ಯಾವತ್ತು ತಿಂತೇ ಇರಿ. ಯಾರಿದರ ಮದುವೆ ಹತ್ರ ಬಂದಿದೆ ಸ್ಪೆಷಲ್ ಆಗಿ ಅವರು ಕೂಡ ತಿನ್ನಬೇಕು. ಇದು ಒಳ್ಳೆಯದು. ನಾನು ಇದರ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ಸ್ಕಿಪ್ ಮಾಡಿದೆ. ಆದರೂ ಕೂಡ ಇದರ ತುಂಬ ಹಲವಾರು ಬೆನಿಫಿಟ್ಗಳಿವೆ. ತಾವು ತಮ್ಮ ಒಂದು ಆಹಾರದೊಂದಿಗೆ ನಾನು ಇದನ್ನು ಸೇರಿಸಿಕೊಳ್ಳಿ ಅಂತ ನಾನು ಹೇಳ್ತೇನೆ. ಈಗ ನಾನು ಆನಿಯನ್ ಹಾಕಿದ್ದೇನೆ. ಆನಿಯನ್ ಕೂಡ ಸ್ವಲ್ಪ ಬ್ರೌನ್ ಆಗಿದೆ. ಟೊಮೆಟೊನ್ನು ಸೇರಿಸ್ತಾ ಇದ್ದೇನೆ. ಒಂದು ಟೊಮೆಟೊನ್ನು ತೆಗೆದುಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಮಿಶ್ರಣ ಮಾಡಿ ಒಳ್ಳೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ. ಗುರುಗಳೇ, ತಾವು ನುಗ್ಗೆಕಾಯಿಯನ್ನು ತಿನ್ನಬೇಕಂತ ನಾನು ಹೇಳುತ್ತೇನೆ. ಒಳ್ಳೆಯದು. ಈಗ ಮಸಾಲ ರೆಡಿ ಆಗಿದೆ. ತರಕಾರಿಗಳನ್ನು ಸೇರಿಸುವ ಸಮಯ ಕೂಡ ಬಂದಿದೆ. ಚೆನ್ನಾಗಿ ಒಂದು ತರಕಾರಿಗಳನ್ನು ಹಾಕಿ
ಎಲ್ಲ ತಾವು ಇದಕ್ಕೆ ಎಷ್ಟೋ ತರಕಾರಿ ಅಂದರೆ ಬದನೆಕಾಯಿ ಕೂಡ ತಾವು ಇದರಲ್ಲಿ ಹಾಕಬಹುದು. ಈಗ ನಾನು ಇದರಲ್ಲಿ ನೀರು ಹಾಕ್ತಾ ಇದ್ದೇನೆ. ಹೆಚ್ಚು ನೀರು ಬೇಡ, ಯಾಕಂದರೆ ದಾಲಲ್ಲಿ ಕೂಡ ನಾನು ಸ್ವಲ್ಪ ನೀರು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಬೇಯಬೇಕು. ಆಲೂಗಡ್ಡೆ ಅಂದರೆ ತುಂಬ ಮೆದುವಾಗಬೇಕು, ತಿನ್ನಲು ಗಟ್ಟಿದ್ರೆ ಮಜಾ ಇಲ್ಲ. ಈಗ ಇದರಲ್ಲಿ ಕೂಡ ನಾನು ಸಾಂಬಾರ್ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲೇ ಹಾಕಬೇಕು. ಸಾಂಬಾರ್ ಸಾಂಬಾರು ಹುಡಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕೂಡ ಹಿಡಿಲಿ ನಲ್ಲಿ. ಸರಿಯಾಗಿ ಒಂದು ಎಲ್ಲ ವೆಜಿಟೇಬಲ್ ಹಾಕಿದ ನಂತರ, ತರಕಾರಿಗಳು ಹಾಕಿದ ನಂತರ ಒಳ್ಳೆ ಬಾಯ್ಲ್ ಆಗಬೇಕು. ಹೀಗೆ ನೋಡಬಹುದು ಎಲ್ಲ ತರಕಾರಿಗಳು ಹಾಕಿದ ನಂತರ ಒಳ್ಳೆ ಬಾಯ್ಲ್ ಆಗಿದೆ. ಈಗ ದಾಲನ್ನು ಸೇರಿಸುವ ಟೈಮಿಂಗ್ ಬಂದಿದೆ. ಚೆನ್ನಾಗಿ ಒಂದು 2 ದಾಲ್ಗಳನ್ನು ಮಾಡಿ ನಾನು ಒಂದು 4 ವಿಸಿಲ್ ತೆಗೆದಿದೆ. ಅದನ್ನು ಈಗ ಚೆನ್ನಾಗಿ ಹಾಕಿ ಆಯ್ತು. ಸಾಂಬಾರ್ ರೆಡಿ. ಕೇರಳ ಪ್ಯಾಟಿನ ಸಾಂಬಾರ್ ರೆಡಿ. ನಾನೊಂದು ಚೆನ್ನಾಗಿ ದಾಲ್ ಹಾಕಿದೆ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡೋ. ಇದು ಒಂದು ಹೆಚ್ಚು ಅಂದ್ರೆ ಒಂದು 5 ನಿಮಿಷ ಇಟ್ಟರೆ ಸಾಕು. ದಾಲ್ ಹಾಕಿ 5 ನಿಮಿಷ ಒಂಥರ ಇಡಬೇಕು. ಒಳ್ಳೆ ತುಕ್ಕಾಗಿ ಬರ್ತದೆ ದಾಲ್. ಇದು ಒಂಥರ ಅಂದ ಚಂದ ನೋಡಿ. ಸಾಂಬಾರ್ ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪೆಲ್ಲ ನೋಡುವ. ಈಗ ಸ್ವಲ್ಪ ಟೇಸ್ಟ್ ನೋಡಿದೆ. ಸ್ವಲ್ಪ ಉಪ್ಪು ಚೂರು, ಹೌದಲ್ಲ, ಹೆಚ್ಚಾಗ್ರೆ ತಿನ್ನುವಾತಿಲ್ಲ. ಗುರುಗಳೇ ಗುರುಗಳೇ ಅಂತ ಮುಗೀತಾ ಆಗ್ತದೆ ಮುಕ್ತಾ? ನೀವು ಹೇಳೋದಲ್ಲ ಕೇಳೋದಲ್ಲ. ಆಯ್ತು, ಗ್ಯಾಸ್ ಇಲ್ಲ ಮಾಡಿದೆ. ಒಳ್ಳೆ ಸಾಂಬಾರ್ ರೆಡಿ ಆಗಿದೆ ನೋಡಿ. ನಿಮ್ಮ ಎದುರು ತರ್ತೀನಿ ಈಗ. ಸರಿ, ಸಾಂಬಾರ್ ನೀವು ನೋಡಬಹುದು. ಗರಿಗರಿಯಾದ ಎಂತ ಸೂಪರ್ ಇಡ್ಲಿ ಸಿಕ್ಕಿದ್ರೆ ಇದ್ಮೇಲೆ ಕೇಳೋದು ಬೇಡ. ಆಲೂಗಡ್ಡೆ ಎಷ್ಟು ಕುಕ್ ಆಗಿದೆ ನೋಡಿ. ನೋಡ್ಬೋದು ಕ್ಲೀನ್. ಬೆಂಡೆಕಾಯಿ ಕೂಡ ಒಳ್ಳೆ ಕುಕ್ ಆಗಿದೆ. ಇದಾಗಿ ನುಗ್ಗೆಕಾಯಿ ಪ್ರಾಪರ್ ಕುಕ್ ಆಗಿದೆ. ಸ್ವಲ್ಪ ಒಂದು ಟೇಸ್ಟ್ ನೋಡಿದೆ ಹೇಗಾಗಿದೆ ಅಂತ. ಹೆರೆಗೆ ಮಳೆ ಬರ್ತಾ ಇರ್ಬೇಕು. ಒಂದು ಬೌಲಲ್ಲಿ ಇಷ್ಟೆಲ್ಲ ಹಾಕಿ ಸೂಪ್ ಹಾಕಿ ಕುಡಿದ್ರೆ ಕೇಳೋದು ಬೇಡ. ಒಳ್ಳೆ ಆಗಿದೆ. ಸಿಂಪಲ್ ಇಂಗ್ರೀಡಿಯೆಂಟ್, ಈಸಿ ಮೆಥಡ್, ಕೇರಳ ಸ್ಟೈಲ್ ನಮ್ಮ ಸಾಂಬಾರ್ ನಿಮಗೆ ಮಾಡಿ ತೋರಿಸಿದ್ದೇನೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳನ್ನು ನಿಮ್ಮ ಎದುರು ತರ್ತೀನಿ. ಅಷ್ಟಂಗ ನೀವು ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಗೆಳೆಯರೆ, ಬಾಯ್ ಬಾಯ್.